ಶಿವನು ಕೆಲವೊಬ್ಬರಿಗೆ ಕನ್ಸಲ್ಲಿ ಬರ್ತಾನೆ, ಇನ್ನು ಕೆಲವೊಬ್ಬರಿಗೆ ಮನ್ಸಲ್ಲಿ ಬರ್ತಾನೆ. ನಮಗೆ ಬಂದಿದ್ದೆ ಮನಸ್ಸಲ್ಲಿ. ಬಂದ ತಕ್ಷಣ ನಾವು ಅಂದ್ಕೊಂಡಿದ್ದು ನಡಿ ನೋಡೋಕೆ ಹೊರಡೋಣ ಅಂತೇಳಿ. ಸರಿ, ನಾನು ನನ್ನ ರೂಮ್ಮೇಟು ಅವನ ನೋಡೋಕೆ ಹೊರಟಿದ್ದೆ ತಿರುವಣ್ಣಾಮಲೈ. ಯಾಕೆ ಅಂದರೆ ಶಾಶ್ವತ್ ಆ ಶಿವನೇ ಆ ಗಿರಿ ಮೇಲೆ ಕುಳಿತಿದ್ದಾನೆ ಎಂಬ ಪ್ರತೀತಿ. ಸೊ ಹಾಗಾಗಿ ನಾನು ಅವನು ಮೆಟ್ರೋ ಹೊತ್ಕೊಂಡು ಹೊರಟೇ ಬಿಟ್ವಿ. ನಾವು ಮೆಟ್ರೋ ಹೋಗಿದ್ದೆ ದೀಪಾಂಜಲಿ ನಗರಕ್ಕೆ. ಯಾಕಂದರೆ ದೀಪಾಂಜಲಿ ನಗರ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಕ್ಕೆ ತುಂಬ ಹತ್ತಿರ ಇದೆ ಅಂತ. ಯಾಕಂದರೆ ತಿರುವಣ್ಣಾಮಲೈ ಬಸ್ ಸಿಗೋದು ನಮಗೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ರೀಚ್ ಆದ್ವಿ. ಅಲ್ಲಿ ತಿರುವಣ್ಣಾಮಲೈ ಬಸ್ಗೆ ಕೇಳಿದ್ವಿ. ಅವರು ಅಲ್ಲಿ ಕೊನೆಗೆ ಸಿಗುತ್ತೆ ನೋಡಿ ಸರ್ ಅಂತ ಹೇಳಿದರು. ಸೊ ಹಾಗಾಗಿ ಅಲ್ಲಿ ಹೊರಟ್ವಿ. ತಿರುವಣ್ಣಾಮಲೈಗೆ ನಾನ್ ಸ್ಟಾಪ್ ಅಂತ ಹೇಳಿದರು. ಸೊ ಸರಿ, ಬಸ್ ಸಿಕ್ತು ಅಂತೇಳಿ ಇಬ್ಬರು ಹತ್ಕೊಂಡ್ವಿ. 426 ರೂಪಾಯಿ ಟಿಕೆಟ್ ಪ್ರೈಸ್ ಆಯಿತು ಇಬ್ಬರಿಗೂ. ಸೊ ಶಿವ ಅಂತ ಹೇಳ್ಕೊಂಡು ಇಬ್ಬರು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. 7 ಗಂಟೆ ಆಗಿತ್ತು ನಮಗೆ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ. ಕರೆಕ್ಟ್ 7 ಗಂಟೆಗೆ ನಮ್ಮ ಬಸ್ ಹೊರಟು. ನಾನು ಶಿವ ಬೇರೆ ಏನು ತಿನ್ಕೊಂಡು ಬರಲಿಲ್ಲ. ಇನ್ನೂ ಎಷ್ಟೊತ್ತು ಇವರು ಊಟಕ್ಕೆ ನಿಲ್ಲಿಸ್ತಾರೆ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ರಾತ್ರಿ 11 ಊಟಕ್ಕೆ ನಿಲ್ಲಿಸೇ ಬಿಟ್ಟರು. ಊಟಕ್ಕೆ ನಿಲ್ಲಿಸ್ದಲ್ಲಿ ನಾನು ಮತ್ತು ಶಿವ ಚಪಾತಿ ಮತ್ತು ವೆಜ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ವಿ. ಇಬ್ಬರು ಸರಿ ತಿಂದ್ವಿ. ಸರಿ ತಿಂದು ಅಂತ ಶಿವ ಅಂತ ಮತ್ತೆ ಜರ್ನಿ ಸ್ಟಾರ್ಟ್ ಆಯಿತು. ನಮ್ಮ ಪ್ರಯಾಣ ಮುಂದುವರೆದಲ್ಲಿ ರಾತ್ರಿ 1 ಗಂಟೆ ಆಗಿ ತಿರುವಣ್ಣಾಮಲೈ ನಾವು ರೀಚ್ ಆಗೇ ಬಿಟ್ವಿ. ಇಬ್ಬರು ಫ್ರೆಶ್ ಅಪ್ ಆದ್ವಿ. ಮಧ್ಯರಾತ್ರಿ 2 ಗಂಟೆ ಆಗಿತ್ತು. ಸೊ ದೇವಸ್ಥಾನ ಹತ್ರ ಬಂದ್ವಿ. ಗಿರಿ ಪ್ರದಕ್ಷಿಣೆ ನಮ್ಮ ಮೂಲ ಉದ್ದೇಶವಾಗಿತ್ತು. ಹಾಗಾಗಿ ರಾಜಗೋಪುರಕ್ಕೆ ಕರ್ಪೂರಧಾರತೆಯನ್ನು ಮಾಡಿ ಮನಸ್ಸಿನ ಆಸೆಗಳನ್ನು ಬೇಡಿಕೊಂಡು ನಮಸ್ಕರಿಸಿದೆವು. ಗಣೇಶನನ್ನು ವಂದಿಸಿ ನಾವು ಮುಂದಿನ ಪ್ರದಕ್ಷಿಣೆಯನ್ನು ಸ್ಟಾರ್ಟ್ ಮಾಡಿದೆವು. ಇದು ಗಿರಿ ಪ್ರದರ್ಶನದ ರೋಡ್ ಮ್ಯಾಪ್ ಆಗಿತ್ತು. ನೋಡಿ ಎಷ್ಟು ಜನರು ಗಿರಿ ಪ್ರದರ್ಶನ ಮಾಡ್ತಾ ಇದ್ರು ಅಂತ. ಅವ್ರ ಜೊತೆ ನಾವು ಶಿವ ಅಂತ ಹೊರಟ್ವಿ. ಅಷ್ಟಲಿಂಗಗಳನ್ನು ನೋಡಿಕೊಂಡು 14 ಕಿಲೋಮೀಟರ್ ಗಿರಿ ಪ್ರದರ್ಶನ ಮುಗಿಸಿದಾಗ 7:30 ಟೋಟಲ್ 16 ಕಿಲೋಮೀಟರ್ ಆಗಿತ್ತು. ಹಾಗೆ ಕ್ಯೂ ಅಲ್ಲಿ ನಿಂತ್ಕೊಂಡು ಆ ಅರುಣಾಚಲೇಶ್ವರ ದರ್ಶನಕ್ಕಾಗಿ ಕಾಯ್ತಾ. ಏಳುವರೆಗೆ ದರ್ಶನದ ಕ್ಯೂ ನಿಂತವ್ರಿಗೆ ಆ ಅರುಣಾಚಲೇಶ್ವರ ದರ್ಶನ ಆಗಿದ್ದು ಮಧ್ಯಾಹ್ನ 2:00 ಆದರೂ ನೆಮ್ಮದಿಯಿಂದ ಅವನ್ನ ಕಣ್ತುಂಬಿಸ್ಕೊಂಡು ನಮಸ್ಕಾರ ಮಾಡಿ ವಾಪಸ್ ಬೆಂಗಳೂರು ಕಡೆ ಹೊರಟ್ವಿ.